ಎಸ್ ವಿಜಯೇಂದ್ರ ಬಂದಿದ್ದಾರೆ. ಕಬ್ಬು ಬೆಳೆಗಾರರ ಹೋರಾಟದಲ್ಲಿ ಬಿಜೆಪಿ ನಾಯಕರು ಭಾಗಿಯಾಗಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಸೊ ವಿಜಯೇಂದ್ರ ಅವರ ತಂದೆಯವರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಇದೇ ರೀತಿ ರೈತರು ಬೆಳಗಾವಿಯಲ್ಲಿ ಹೋರಾಟವನ್ನು ನಡೆಸ್ತಾ ಇದ್ರು. ಇವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಇದೇ ರೀತಿ ಹೋರಾಟ ನಡೆಸ್ತಾ ಇದ್ದಾರೆ. ಇದು ಮುಗಿಯದ ಕತೆ. ಪ್ರತಿ ವರ್ಷ ಕೂಡ ಇದೇ ರೀತಿ ರೈತರು ಬೀದಿಗಿಳಿಬೇಕು, ಹೋರಾಟ ಮಾಡಬೇಕು, ಹೋರಾಟ ಮಾಡಿ ಅಷ್ಟೋ ಇಷ್ಟೋ ಹೆಚ್ಚು ಮಾಡಿಸ್ಕೋಬೇಕು. ಸೊ ಇದು ನಡೆದುಕೊಂಡು ಬಂದಿದೆ. ಅದೇ ಸಂಪ್ರದಾಯವನ್ನು ಹಿಂದೆ ವಿಜಯೇಂದ್ರ ಅವರ ತಂದೆಯವರು ಪಾಲಿಸಿದ್ರು, ಇವತ್ತು ಸಿದ್ದರಾಮಯ್ಯನವರು ಪಾಲಿಸಿದ್ದಾರೆ. ನಾಳೆ ಒಂದು ವೇಳೆ ವಿಜಯೇಂದ್ರ ಅವರು ಬೈ ಚಾನ್ಸ್ ರಾಜ್ಯದ ಮುಖ್ಯಮಂತ್ರಿಗಳಾದರೆ ಅವರು ಕೂಡ ಹೀಗೆ ರೈತರನ್ನ ತಡ ಮಾಡಿ ವಿಳಂಬ ಮಾಡಿ ಅವರು ಹೋರಾಟ ಮಾಡಿದ ಮೇಲೇನೆ ಬೆಲೆಯನ್ನು ನಿಗದಿ ಮಾಡುವಂಥವ್ರು. ಹೀಗಾಗಿ ಈ ರಾಜಕಾರಣಿಗಳನ್ನು ನಂಬುವಂಥ ಪರಿಸ್ಥಿತಿಯಲ್ಲಿ ನಮ್ಮ ರೈತರಂತೂ ಇಲ್ಲ. ಏನೋ ಕಾಟಾಚಾರಕ್ಕೆ ಬರ್ತಾರೋ, ಒಂದು ಭಾಷಣ ಹೋಗುತ್ತಾರೆ ಅಷ್ಟೇ. ವಿಜಯೇಂದ್ರ ಅವರು ಮಾಡ್ತಾ ಇರೋದು ಅದನ್ನೇ. ರೈತನ ಮಗನಾಗಿ ನಾನು ಹೋರಾಟಕ್ಕೆ ಬಂದಿದ್ದೇನೆ, ರಾಜಕಾರಣ ಮಾಡಲು ನಾನು ಇಲ್ಲಿಗೆ ಬಂದಿಲ್ಲ. ಸ್ವಾಭಿಮಾನಕ್ಕೆ ಮತ್ತೊಂದು ಹೆಸರೇ ರೈತ. ರೈತರ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದಂಥ ರಾಜಕಾರಣಿಗಳು ಏನೇನು ಮಾಡಿದ್ರು ಅನ್ನೋದನ್ನು ಕೂಡ ನಾವು ನೋಡಿದ್ದೇವೆ. ಇರಲಿ, ಬಂದಿದ್ದಾರೆ, ಏನು ಮಾತಾಡಿದ್ದಾರೆ ನೋಡೋಣ. ನಾನಿಲ್ಲಿ ಶಿಕಾರಿಪುರ ಕ್ಷೇತ್ರದ ಶಾಸಕನಾಗಿ ಬಂದಿಲ್ಲ, ರಾಜ್ಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಬಂದಿಲ್ಲ. ಅದರ ಬದಲಾಗಿ ಈ ನಾಡು ಕಂಡಂತ ಅಪ್ರತಿಮ ಹೋರಾಟಗಾರ, ರೈತ ನಾಯಕ ಸನ್ಮಾನ್ಯ BS ಯಡಿಯೂರಪ್ಪನವರ ಮಗನಾಗಿ ಇವತ್ತು ಹೋರಾಟಕ್ಕೆ ನಿಮ್ ಜೊತೆ ಬಂದಿದ್ದೇನೆ. ರೈತ ನಾಯಕರ ಮಗನಾಗಿ ಹೋರಾಟಕ್ಕೆ ನಾನು ಬಂದಿದ್ದೇನೆ. ನಾನು ಈ ವೇದಿಕೆ ಮೂಲಕ ರಾಜಕಾರಣವನ್ನ ಮಾತನಾಡೋದಕ್ಕೆ ಇಷ್ಟಪಡೋದಿಲ್ಲ. ಆದ್ರೆ ಹೋರಾಟಕ್ಕೆ ನಾನು ಕೂಡ ನಿಮ್ ಜೊತೆ ತುಮಕಿದ್ದೇನೆ ಅಂತ ಹೇಳಿದ್ರೆ, ಈ ನಾಡಿಗೆ 2 ತುತ್ತು ಅನ್ನವನ್ನ ಕೊಡ್ತಕ್ಕಂತ ರೈತರ ಪರವಾಗಿನ ಹೋರಾಟಕ್ಕೆ ತುಮಕಿದ್ದೇನೆ ವಿನಃ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಪರವಾಗಿ ವಕಾಲತ್ತು ವಹಿಸಿಕೊಂಡ ಇಲ್ಲಿ ಬಂದಿಲ್ಲ. ಸರ್ಕಾರಿ ಕಾರ್ಖಾನೆಗಳ ಮಾಲೀಕರ ಪರವಾಗಿನ ವಕಾಲತ್ತು ವಹಿಸಿಕೊಂಡು ಬಂದಿಲ್ಲ. ಈ ನಾಡಿಗೆ 2 ತುತ್ತು ಅನ್ನವನ್ನ ಕೊಡ್ತಕ್ಕಂತ ರೈತನ ಬೆನ್ನೆಲುಬಿಗೆ ನಿಲ್ತಕ್ಕಂಥದ್ದು ಈ ರಾಜ್ಯದ ಪ್ರತಿಯೊಂದು ರಾಜಕೀಯ ಪಕ್ಷದ ಒಂದು ಆದ್ಯ ಕರ್ತವ್ಯ. ಎಸ್, ಸರ್ಕಾರಗಳು ಸ್ಪಂದಿಸಬೇಕು. ಯಾಕೆ ಅಂತಂದರೆ ರೈತರು, ಕೃಷಿಕರೇ ಈ ದೇಶದ ಬೆನ್ನೆಲುಬು ಅಂತೀರಿ, ಆದರೆ ಪ್ರತಿ ಸಲ ಬೆನ್ನೆಲುಬನ್ನು ಮುರಿಯೋ ಕೆಲಸ ಮಾತ್ರ ತುಂಬ ಚೆನ್ನಾಗಿ ಮಾಡ್ತೀರಿ. ಯಾಕೆ ಅಂತಂದರೆ ಇಲ್ಲಿ ಲಾಭ ರೈತರಿಗೋದ್ರೆ ನಿಮ್ಗೆ ಹೊಟ್ಟೆ ಉರಿಯುತ್ತೆ, ಆ ಲಾಭ ಕಾರ್ಖಾನೆಗಳ ಮಾಲೀಕರಿಗೆ ಹೋಗಬೇಕು. ಕಾರ್ಖಾನೆಗಳ ಮಾಲೀಕರು ಯಾರು? ಇದೇ ರಾಜಕಾರಣಿಗಳು. ಯಾರು ಈ ರಾಜಕಾರಣಿಗಳು? ನಮ್ಮ ಜನಪ್ರತಿನಿಧಿಗಳು. ಯಾರು ಈ ಜನಪ್ರತಿನಿಧಿಗಳು? ಅದೇ ಶಾಸಕರು, ಅದೇ ಸಚಿವರು, ಅದೇ ಕಾರ್ಖಾನೆಗಳ ಮಾಲೀಕರ ಸಂಘದ ಅಧ್ಯಕ್ಷರು, ಎಲ್ಲ ಸರ್ಕಾರದ ಆಯಕಟ್ಟು ಸ್ಥಳಗಳಲ್ಲಿ ಇರುವಂಥವರು ಇವರೇ. ಎಲ್ಲರೂ ನೇರವಾಗಿ ಪರೋಕ್ಷವಾಗಿ ಕಬ್ಬು ಕಾರ್ಖಾನೆಗಳಲ್ಲಿ ಭಾಗಿಯಾಗಿರೋರು, ಮಾಲೀಕತ್ವವನ್ನು ಹೊಂದಿರಬಹುದು. ಸೊ ಇಂಥವರು ತಮ್ಮ ಮಾಲೀಕತ್ವದ ಕಾರ್ಖಾನೆಗಳಿಗೆ ಲಾಭವನ್ನು ಕೊಡಿಸೋದ್ರಲ್ಲಿ ಅವ್ರಿಗೆ ಆಸಕ್ತಿ ಇರುತ್ತೆ ಹೊರತು ಬೆಳೆಗಾರರಿಗೆ, ಅದು ರೈತರಿಗೆ ಹಿತಾಸಕ್ತಿ, ಅದನ್ನು ನಾವು ನಂಬೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಇವತ್ತು BJP ರಾಜ್ಯಾಧ್ಯಕ್ಷರು ರೈತರ ಸಂಕಷ್ಟಗಳನ್ನು ಕೇಳಿ, ಯಾರು ರೈತರ ಶಾಪಕ್ಕೆ ಒಳಗಾಗ್ತಾರೋ ಅವರು ಭಾಳ ದಿನ ಉಳಿಯಲ್ಲ ಅಂತ ಹೇಳಿದ್ದಾರೆ. ನೋಡೋಣ ಏನು ಮಾಡ್ತಾರೆ ಅಂತ. ಬಟ್ ಚೌಕಾಶಿ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳು. ಮೋಸ್ಟ್ಲಿ 10 ರೂಪಾಯಿಂದ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ. 10, 20, 30, 40, ಹತ್ತತ್ರ 200 ರೂಪಾಯಿಗೆ ತಂದಿಟ್ಟಿದ್ದಾರೆ. ಅಂದರೆ ಕಬ್ಬು ಬೆಳೆಗಾರರು ಹೇಳ್ತಿರೋದು 3500, ಕಾರ್ಖಾನೆಗಳು ಹೇಳ್ತಿರೋದು 3000, ಜಿಲ್ಲಾಡಳಿತ ಹೇಳ್ತಿರೋದು 200 ರೂಪಾಯಿ ಜಾಸ್ತಿ ಮಾಡಿಸಿದ್ದಾರೆ ಅಂತೆ. ನೋಡೋಣ, 6ನೇ ದಿನಕ್ಕೆ 200 ರೂಪಾಯಿ ಜಾಸ್ತಿ ಮಾಡಿಸಿದ್ದಾರೆ. ದಿನಕ್ಕೂ 10 ರೂಪಾಯಿ 20 ರೂಪಾಯಿ ಜಾಸ್ತಿ ಮಾಡ್ತಾ ಹೋಗ್ತಾರೆ ಅಂತ ಅನಿಸುತ್ತೆ. ಆಮೇಲೆ ರೈತರಿಗೆ ಸಿಟ್ಟು ಬಂದು ರೆಟ್ಟೆ ಕೋಪವನ್ನು ತಗೊಂಡು ಬಂದರೆ, ಶಾಲು ಬೀಸಿದರೆ ಏನಾಗುತ್ತೆ ಅನ್ನೋದು ಸರ್ಕಾರಗಳಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ವೇಟ್ ಮಾಡೋಣ ಏನು ಮಾಡ್ತಾರೆ ಅಂತ. ಇನ್ನು ಕರ್ನಾಟಕದಲ್ಲಿ ಸುಮಾರು 9.87 ಲಕ್ಷ
ಹೆಕ್ಟೇರ್ನಲ್ಲಿ ಕಬ್ಬು ಬೆಳೆಯಲಾಗುತ್ತೆ 2024ರಲ್ಲಿ 2024ರಲ್ಲಿ 5.40 ಕೋಟಿ ಟನ್ ಕಬ್ಬು ಉತ್ಪಾದನೆ ಆಗಿದೆ. ಅಂದರೆ ಬೇಸಿಕಲಿ ಕಳೆದ ವರ್ಷದ ಇಳುವರಿಯನ್ನು ನೋಡಿ ಇವರು ಪ್ರೈಸನ್ನು ಫಿಕ್ಸ್ ಮಾಡ್ತಾರೆ. ಆದರೆ ಇವರು ಪ್ರೈಸ್ ಫಿಕ್ಸ್ ಮಾಡುವಾಗ ಈ ಒಂದು ಕಬ್ಬು ಅರ್ಧಾದ ಮೇಲೆ ಏನೋ ಎಥೆನಾಲು ಮತ್ತು ಇನ್ಯಾವುದದು ಮೊಲಾಷನ್ ಈ ರೀತಿಯಾದಂಥ ಉಪ ಉತ್ಪನ್ನಗಳಿಂದ ಬರುವಂಥ ಲಾಭವನ್ನು ಲೆಕ್ಕಾಚಾರ ಹಾಕಲ್ಲ. ಅಷ್ಟೇ ಅಲ್ಲ, ಜನರೇಷನ್ ಮಾಡ್ತಾರೆ, ವಿದ್ಯುತ್ ಉತ್ಪಾದನೆ ಮಾಡ್ತಾರೆ, ಅದರದ್ದು ಲಾಭಾಂಶ ಕೂಡ ಅವರು ಲೆಕ್ಕಾಚಾರ ಮಾಡೋದಿಲ್ಲ. ಕೇವಲ ಇಳುವರಿ ಆಧಾರದ ಮೇಲೆ ಲೆಕ್ಕಾಚಾರ ಮಾಡಿ ಪ್ರೈಸನ್ನು ಫಿಕ್ಸ್ ಮಾಡ್ತಾರೆ. ಇಂಥವೆಲ್ಲವೂ ಕೂಡ ರೈತರು ಪದೇ 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 ಹೇಳಿದರೂ ಕೂಡ ಸರ್ಕಾರಗಳು ಅದನ್ನು ಗಮನಕ್ಕೆ ತೆಗೆದುಕೊಳ್ಳೋದಿಲ್ಲ. ಈ ಸರ್ಕಾರ ಅಂತೂ ಕುರ್ಚಿ ಕಿತ್ತಾಟದಲ್ಲಿ ಇಷ್ಟು ಬ್ಯುಸಿ ಆಗಿದೆ ಅಂದರೆ ಅಲ್ಲಿರುವಂಥ ಪ್ರಮುಖ ರಾಜಕಾರಣಿಗಳು ಇಬ್ಬರು ಸಚಿವರು, ಒಬ್ಬರು ಲಕ್ಷ್ಮೀ ಹೆಬ್ಬಾಳ್ಕರ್, ಇನ್ನೊಬ್ಬರು ಸತೀಶ್ ಜಾರಕಿಹೊಳಿ ಅವರಿಗೆ ಯಾವಾಗ ನಾನು ರಾಜ್ಯಾಧ್ಯಕ್ಷ ಆಗ್ತೀನಿ, ಯಾವಾಗ ನಾನು ಸಿದ್ದರಾಮಯ್ಯನವ್ರ ಪರ ಲಾಬಿ ಮಾಡಬೇಕು, ಯಾವಾಗ ಡೆಲ್ಲಿಗೆ ಹೋಗಬೇಕು ಅಂತ ಅವ್ರು ಕಾಯ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾನು ಮುಂದುವರಿತೀನಾ ಇಲ್ವಾ ಅನ್ನುವಂತಹ ಒಂದು ಟೆನ್ಷನ್ನಲ್ಲಿ ಅವರಿದ್ದಾರೆ. ಸಕ್ಕರೆ ಸಚಿವರು ಪುರ್ಸೊತ್ತಾದರೆ ಬಂದು ಒಂದು ಮೀಟಿಂಗ್ ಮಾಡಿ ಹೋಗ್ತಾರೆ. ಹಿಂಗಿದೆ ಪರಿಸ್ಥಿತಿ ಸರ್ಕಾರದ್ದು.